ಒಡಿಶಾದಲ್ಲಿ ಪವಿತ್ರ ನಗರವಾದ ಪುರಿಯಲ್ಲಿ ಇಂದಿನಿಂದ ವಿಶ್ವ ಪ್ರಸಿದ್ಧ ಭಗವಾನ್ ಪುರಿ ಜಗನ್ನಾಥ ರಥಯಾತ್ರೆ ಆರಂಭವಾಗಿದೆ. ಜಗತ್ತಿನ ಮೂಲೆ ಮೂಲೆಯಿಂದ ಆಗಮಿಸಿರುವ ಲಕ್ಷಾಂತರ ಭಕ್ತಾದಿಗಳು ರಥಯಾತ್ರೆಯಲ್ಲಿ ಭಾಗವಹಿಸಲಿದ್ದಾರೆ. 9 ದಿನಗಳ ಕಾಲ ನಡೆಯುವ ರಥಯಾತ್ರೆಯಲ್ಲಿ ಮೊದಲಿಗೆ ಗುಂಡೀಚಾ ದೇವಾಲಯದಿಂದ ದೇವತೆಗಳ ವಿಗ್ರಹವನ್ನು ಪೂಜಿಸಿ ರಥದಲ್ಲಿ ಕೊಂಡೊಯ್ಯಲಾಗುವುದು. ಮರದ ರಥದಲ್ಲಿ ಜಗನ್ನಾಥನ ಜೊತೆಗೆ ಅವರ ಸಹೋದರರ ಯಾತ್ರೆಯೂ ಸಾಗಲಿದೆ. ಯಾತ್ರೆಯಲ್ಲಿ ಸಾವಿರಾರು ಮಂದಿ ಪಾಲ್ಗೊಂಡಿದ್ದಾರೆ. ಸಂಚಾರ ನಿರ್ವಹಣೆ, ಜಗನ್ನಾಥ ದೇವಾಲಯದ ಒಳಗೆ ಮತ್ತು ಹೊರಗೆ ಭದ್ರತೆ ಮತ್ತು ರಥಗಳ ಸುತ್ತಮುತ್ತಲ ಜನಸಂದಣಿ ನಿಯಂತ್ರಣ ಮತ್ತು ಕರಾವಳಿ ಪ್ರದೇಶಗಳಲ್ಲಿ ಭದ್ರತೆಗಾಗಿ ಒಡಿಶಾ ಪೊಲೀಸರಿಂದ ವಿಶೇಷ ವ್ಯವಸ್ಥೆಗಳನ್ನು ಮಾಡಲಾಗಿದೆ. ಮೊದಲ ಬಾರಿಗೆ ಪುರಿ ಮತ್ತು ಸುತ್ತಮುತ್ತ ಸಮಗ್ರ ಕಮಾಂಡ್ ಅಂಡ್ ಕಂಟ್ರೋಲ್ ವ್ಯವಸ್ಥೆ ಸ್ಥಾಪಿಸಲಾಗಿದ್ದು, ಇದರಲ್ಲಿ ಸುಮಾರು 275 ಕೃತಕ ಬುದ್ಧಿಮತ್ತೆ ಸಕ್ರಿಯಗೊಳಿಸಿದ ಸಿಸಿಟಿವಿಗಳಿಂದ ಕಣ್ಗಾವಲು ಇರಿಸಲಾಗಿದೆ. ರಥಯಾತ್ರೆಗಾಗಿ ನಗರಾದ್ಯಂತ 200 ಪೊಲೀಸ್ ಪಡೆ, ಬಿಎಸ್ಎಫ್ ಮತ್ತು ಸಿಆರ್ಪಿಎಫ್ನ 8 ಕಂಪನಿಗಳನ್ನು ನಿಯೋಜಿಸಲಾಗಿದೆ. ರಥಯಾತ್ರೆಯ ಸಮಯದಲ್ಲಿ ಕೋಸ್ಟ್ ಗಾರ್ಡ್ ಏರ್ ಎನ್ಕ್ಲೇವ್ ಸಮುದ್ರದಲ್ಲಿ ವೈಮಾನಿಕ ಕಣ್ಗಾವಲು ನಡೆಸುತ್ತದೆ. ಈ ನಡುವೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಹಾಗೂ ಪ್ರಧಾನಿ ನರೇಂದ್ರ ಮೋದಿ ಅವರು ಪುರಿ ಜಗನ್ನಾಥ ರಥಯಾತ್ರೆ ಹಿನ್ನೆಲೆಯಲ್ಲಿ ದೇಶದ ಜನತೆಗೆ ಶುಭ ಕೋರಿದ್ದಾರೆ.